ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸಾಲಿಡ್ ಎಡ್ಜ್ ಅಲ್ಲಿ ಈ ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿರೋ ಈ ಪಾರ್ಟ್ ನ ಹೇಗೆ ಡ್ರಾ ಮಾಡೋದು, ಹಾಗೆ ಸಾಲಿಡ್ ಪಾರ್ಟ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಫಸ್ಟ್ ನೋಡ್ಕೊಂಡು ಬರೋಣ. ಓಕೆ, ಫಸ್ಟ್ ಈ ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿರೋ ಈ ಪಾರ್ಟ್ ನ ಡ್ರಾ ಮಾಡ್ಕೊಳ್ಳೋಣ. ಹೇಗೆ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ನೋಡಿ, 3 ರೇಡಿಯಸ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಅದರ ರೇಡಿಯಸ್ ಎಷ್ಟಿದೆ ಅಂದ್ರೆ 20 mm ರೇಡಿಯಸ್ ಇದೆ. ಸೊ ಈ 20 mm ರೇಡಿಯಸ್ ನ ಫಸ್ಟ್ ಡ್ರಾ ಮಾಡ್ಕೊಳ್ಳೋಣ, ಆಮೇಲೆ ಅದನ್ನ ಎಕ್ಸ್ಟ್ರೂಡ್ ಮಾಡ್ಕೊಳ್ಳೋಣ. ಓಕೆ, ಬೇಸ್ ರೆಫರೆನ್ಸ್ ಆನ್ ಮಾಡ್ಕೊಳ್ಳೋಣ. ಓಕೆ, F3 ಕಂಟ್ರೋಲ್ H. ಓಕೆ, ಸೊ ಇದ್ರದ್ದು ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ? ಸೊ 20 ರೇಡಿಯಸ್ ಅಂತಂದ್ರೆ ಡಯಾಮೀಟರ್ 40 mm ಇದೆ. ಇದ್ರದ್ದು 40 mm, ಇದ್ರದ್ದು ಡಯಾಮೀಟರ್ 40 mm. ಓಕೆ, ಇದ್ರದ್ದು ಡಯಾಮೀಟರ್ 40 mm. ಎಲ್ಲ ಡಯಾಮೀಟರ್ 40 mm ಇದೆ. ಓಕೆ, ನೆಕ್ಸ್ಟ್ ಏನ್ ಮಾಡಬೇಕು, ಈ ಒಂದಕ್ಕೊಂದು ಈ ಡಯಾಮೀಟರ್ಸ್ ಏನಿದೆ ಸರ್ಕಲ್, ಈ ಸರ್ಕಲ್ದು ಡಿಸ್ಟೆನ್ಸ್ ಒಂದಕ್ಕೊಂದು ಡಿಸ್ಟೆನ್ಸ್ ಎಷ್ಟಿದೆ ಅಂತ ಡೈಮೆನ್ಷನ್ ಅಲ್ಲಿ ಹಾಕೊಳ್ಳೋಣ. ಫಸ್ಟ್ ನೋಡಿ, ಈ ಡಯಾಮೀಟರ್ ಮತ್ತೆ ಈ ಡಯಾಮೀಟರ್ ಎರಡಕ್ಕೂ ಡಿಸ್ಟೆನ್ಸ್ ಎಷ್ಟಿದೆ? 50 + 50 = 100 mm ಡಿಸ್ಟೆನ್ಸ್ ಇದೆ. ಅದೇ ತರ ಈ ಡಯಾಮೀಟರ್ ಮತ್ತೆ ಇವೆರಡು ಡಯಾಮೀಟರ್ ಇರೋ ಡಿಸ್ಟೆನ್ಸ್ 50 mm ಇದೆ. ಸೊ ಅದನ್ನ ಇಲ್ಲಿ ಡ್ರಾ ಮಾಡ್ಕೊಳ್ಳೋಣ, ಡೈಮೆನ್ಷನ್ ಹಾಕೊಳ್ಳೋಣ. ಓಕೆ, ಇದು ಮತ್ತೆ ಇದು ಇವೆರಡರದ್ದು ಡಿಸ್ಟೆನ್ಸ್ 100 mm ಇದೆ. ಅದೇ ತರ ಇದು ಮತ್ತೆ ಈ ರೆಫರೆನ್ಸ್ ಲೈನ್ ಇವೆರಡರದ್ದು ಇದು ಮತ್ತೆ ಸೆಂಟರ್ ಪಾಯಿಂಟ್ ಈ ಡಿಸ್ಟೆನ್ಸ್ ಎಷ್ಟಿದೆ? 50 mm ಇದೆ. ಅದೇ ತರ ಇದು ಮತ್ತೆ ಇವುಗಳದ್ದು ಡಿಸ್ಟೆನ್ಸ್ ಎಷ್ಟಿದೆ? 50 mm ಇದೆ. 50 mm. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ನೋಡಿ, ಈ ತರ ಲೈನ್ ನ ಡ್ರಾ ಮಾಡ್ಕೊಳ್ಳೋಣ. ಲೈನ್ ತಗೊಂಡು ಟ್ಯಾಂಜೆಂಟ್ ಲೈನ್ ತಗೊಂಡು ಈ ತರ ಒಂದಕ್ಕೊಂದು ಡ್ರಾ ಮಾಡ್ಕೊಳ್ಳೋಣ. ಅದೇ ತರ ಈ ಸರ್ಕಲ್ ಇಂದ ಈ ಸರ್ಕಲ್ಗೆ, ಸೊ ಸಿಮಿಲರ್ಲಿ ಈ ಸರ್ಕಲ್ ಇಂದ ಈ ಸರ್ಕಲ್ಗೆ ಲೈನ್ ಡ್ರಾ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅನ್ವಾಂಟೆಡ್ ಏನಿದೆ ಈ ಸರ್ಕಲ್ದು ಲೈನ್ ಇದೆ, ಇದನ್ನ ಟ್ರಿಮ್ ಮಾಡ್ಕೊಳ್ತಾ ಹೋಗೋಣ. ಇದು ಈ ತರ ಇದು ಮೂರನ್ನು ಟ್ರಿಮ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇಲ್ಲಿ ಈ ಲೈನ್ಗೂ ಈ ಡಯಾಮೀಟರ್ಸ್ ರೇಡಿಯಸ್ಗೂ ಏನಿದೆ, ಲೈನ್ ಸ್ವಲ್ಪ ಒಳಗಡೆ ಹೋಗೋ ತರ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಏನ್ ಮಾಡಬೇಕು, ಇಲ್ಲಿ ಟ್ಯಾಂಜೆಂಟ್ ಅಂತ ಒಂದು ಕಮಾಂಡ್ ಇದೆ, ಟ್ಯಾಂಜೆಂಟ್. ಸೊ ಟ್ಯಾಂಜೆಂಟ್ ನ ಈ ರೇಡಿಯಸ್ಗೆ ಸೊ ಈಗ ಏನ್ ಮಾಡ್ಬೇಕು ಅಂತಂದ್ರೆ, ನೆಕ್ಸ್ಟ್ ನೋಡಿ, ಇಲ್ಲಿ ಇಲ್ಲೊಂದು ಸರ್ಕಲ್ ಕೊಟ್ಟಿದ್ದಾರೆ. ಸರ್ಕಲ್ದು ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 35 mm ರೇಡಿಯಸ್ ಕೊಟ್ಟಿದ್ದಾರೆ, ಅಂದ್ರೆ 70 mm ಡಯಾಮೀಟರ್. ಅದೇ ತರ ಒಂದು 70 mm ಗೆ ಒಂದು ಸರ್ಕಲ್ ತಗೊಳ್ಳೋಣ, 70 mm. ಓಕೆ, ನೆಕ್ಸ್ಟ್ ಏನ್ ಮಾಡಬೇಕು, ಅನ್ವಾಂಟೆಡ್ ಲೈನ್ಸ್ ಏನಿದೆ ಅದನ್ನ ಟ್ರಿಮ್ ಮಾಡ್ಕೊಳ್ತಾ ಹೋಗೋಣ. ಇದು ಅನ್ವಾಂಟೆಡ್ ಲೈನ್. ಸೊ ಇವಾಗ ಆಲ್ಮೋಸ್ಟ್ ರೆಡಿ ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಎಕ್ಸ್ಟ್ರೂಡ್ ಮಾಡಬೇಕು. ಎಷ್ಟು ಎಕ್ಸ್ಟ್ರೂಡ್ ಮಾಡಬೇಕು ಅಂತಂದ್ರೆ ನೋಡಿ, ಇದ್ರದ್ದು ಪಾರ್ಟ್ ಎಕ್ಸ್ಟ್ರೂಡ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಸೊ 10 mm ಗೆ ಎಕ್ಸ್ಟ್ರೂಡ್ ಇದೆ. ಸೊ 10 mm ಗೆ ಎಕ್ಸ್ಟ್ರೂಡ್ ಮಾಡ್ತಾ ಹೋಗೋಣ. ಲೆಫ್ಟ್ ಕ್ಲಿಕ್ ಅಂಡ್ ರೈಟ್ ಕ್ಲಿಕ್, ಸಿಮೆಟ್ರಿ ಮಾಡ್ಕೊಳ್ಳೋಣ, 10 mm. ಸೊ PMF. ಓಕೆ, ಈಗ ಈ ಪಾರ್ಟ್ ರೆಡಿ ಆಯ್ತು. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಹಾಲೋ ಸಿಲಿಂಡರ್ ಇದೆ. ಸೊ ಈ ಹಾಲೋ ಸಿಲಿಂಡರ್ ನ ಡ್ರಾ ಮಾಡ್ಬೋದು.
ಹೇಗೆ ಮಾಡ್ಕೋಬೇಕು? ಇದ್ರದ್ದು ರೇಡಿಯಸ್ ಎಷ್ಟಿದೆ? 35 mm ರೇಡಿಯಸ್ ಇದೆ. ಮತ್ತೆ ಇಂಟರ್ನಲ್ ಡಯಾಮೀಟರ್ ರೇಡಿಯಸ್ ಎಷ್ಟಿದೆ? ರೇಡಿಯಸ್ 25 ಅಂದ್ರೆ 50 ಮಿಲಿಮೀಟರ್ ರೇಡಿಯಸ್ ಡಯಾಮೀಟರ್ ಇದೆ. ಸೊ ಇದನ್ನ ಡ್ರಾ ಮಾಡ್ಕೊಂಡು ಅದನ್ನ ಎಕ್ಸ್ಟ್ರೂಡ್ ಮಾಡ್ಕೊಳ್ಳೋಣ. ಎಷ್ಟಕ್ಕೆ ಎಕ್ಸ್ಟ್ರೂಡ್ ಮಾಡಬೇಕು ಅಂತಂದ್ರೆ ಇದು ಕೊಟ್ಟಿದ್ದಾರೆ ನೋಡಿ, ಇಲ್ಲಿಂದ ಇಲ್ಲಿಗೆ 30 mm ಎಕ್ಸ್ಟ್ರೂಡ್ ಮಾಡಬೇಕು. ಓಕೆ, ಸೊ ಈಗ ಈ ಫೇಸ್ ತಗೊಳ್ಳೋಣ. ಈ ಫೇಸ್ F3 ಕಂಟ್ರೋಲ್ H. ಓಕೆ, ನೆಕ್ಸ್ಟ್ ಇಲ್ಲಿಂದ ಇದರದ್ದು ಡಯಾಮೀಟರ್ ಎಷ್ಟಿದೆ? 70 mm ಇದೆ. ನೆಕ್ಸ್ಟ್ ಏನ್ ಮಾಡಬೇಕು? ಎಕ್ಸ್ಟ್ರೂಡ್ ಮಾಡೋಣ. ಲೆಫ್ಟ್ ಕ್ಲಿಕ್ ಅಂಡ್ ರೈಟ್ ಕ್ಲಿಕ್, ಸಿಮೆಟ್ರಿ ಆಫ್ ಮಾಡ್ಕೊಳ್ಳೋಣ. ಎಷ್ಟು ಎಕ್ಸ್ಟ್ರೂಡ್ ಮಾಡಬೇಕು ಅಂತ ಹೇಳಿದ್ವಿ? 30 mm ಗೆ. 30 mm ಗೆ ಎಕ್ಸ್ಟ್ರೂಡ್ ಮಾಡೋಣ. ನೆಕ್ಸ್ಟ್ ಇದು ಸಿಲಿಂಡರ್ ಏನಿದೆ, ಇದು ಸಾಲಿಡ್ ಆಗಿಲ್ಲ, ಇದು ಹಾಲೋ ಆಗಿದೆ. ಸೊ ಹಾಲೋ ಆಗಿರೋದ್ರಿಂದ ಇನ್ನರ್ ಡಯಾಮೀಟರ್ ಕೊಟ್ಟಿದ್ದಾರೆ ಎಷ್ಟು? 50 ಮಿಲಿಮೀಟರ್ ಇನ್ನರ್ ಡಯಾಮೀಟರ್ ಇದೆ. ಸೊ ಅದನ್ನ ಈಗ ಹಾಲೋ ಮಾಡೋಣ. ಇದ್ರದ್ದು ಡಯಾಮೀಟರ್ ಎಷ್ಟಿದೆ? 50 ಮಿಲಿಮೀಟರ್ ಇದೆ. 50 ಮಿಲಿಮೀಟರ್ಗೆ ಏನ್ ಮಾಡೋಣ? ಕಟ್ ಮಾಡೋಣ. ಲೆಫ್ಟ್ ಕ್ಲಿಕ್ ಅಂಡ್ ರೈಟ್ ಕ್ಲಿಕ್, ಕಟ್. ಈ ಪಾರ್ಟ್ ಕಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲೊಂದು ಗ್ರೂ ಪಾರ್ಟ್ ಇದೆ. ಸೊ ಇಲ್ಲೊಂದು ಸಿಲಿಂಡರ್ ಇದೆ, ಹಾಲೋ ಸಿಲಿಂಡರ್, ಮಧ್ಯದಲ್ಲಿ ಒಂದು ಗ್ರೂ ಕಟ್ ಆಗಿದೆ. ಸೊ ಈ ಪಾರ್ಟ್ ನ ಡ್ರಾ ಮಾಡಬೇಕು. ಹೇಗ್ ಮಾಡಬೇಕು ಅಂತಂದ್ರೆ, ಇಲ್ಲಿ ನೋಡಿ ರೈಟ್ ವ್ಯೂ ಅಲ್ಲಿ ಕೊಟ್ಟಿದ್ದಾರೆ. ರೈಟ್ ವ್ಯೂ ಅಲ್ಲಿ ಇದ್ರದ್ದು ಡಯಾಮೀಟರ್ ಏನಿದೆ 28 ಅಂದ್ರೆ 28 mm ಡಯಾಮೀಟರ್ ಇದೆ, ಔಟರ್ ಡಯಾಮೀಟರ್. ಮತ್ತೆ ಇನ್ನರ್ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ? 14 ಮಿಲಿಮೀಟರ್ ಇನ್ನರ್ ಡಯಾಮೀಟರ್ ಕೊಟ್ಟಿದ್ದಾರೆ. ಮತ್ತೆ ಈ ಡಯಾಮೀಟರ್ ಮತ್ತೆ ಇವೆರಡರದ್ದು ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 52 mm ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಈ 52 mm ಅಲ್ಲಿ 28 ಮಿಲಿಮೀಟರ್ ಒಂದು ಡಯಾಮೀಟರ್, 14 ಮಿಲಿಮೀಟರ್ ಒಂದು ಡಯಾಮೀಟರ್. ಇದನ್ನ ಡ್ರಾ ಮಾಡ್ಕೊಳ್ಳಿ. ಇದನ್ನ ಫಸ್ಟ್ ಡ್ರಾ ಮಾಡ್ಕೊಳ್ಳೋಣ. ಸೊ ರೈಟ್ ವ್ಯೂ ತಗೊಳ್ಳೋಣ. ಇಲ್ಲಿ ರೈಟ್ ವ್ಯೂ F3 ಕಂಟ್ರೋಲ್ H. ಓಕೆ, ಇದು ಆ ಹಾಲೋ ಡಯಾಮೀಟರ್ ಏನು ಇದಿದೆ ಬ್ಲಾಕ್, ಅದರದ್ದು ಸೆಂಟರ್ ಪಾಯಿಂಟ್ ಆಗಿದೆ. ಇಲ್ಲಿಂದ ಒಂದು ರೆಫರೆನ್ಸ್ಗೋಸ್ಕರ ಒಂದು ಲೈನ್ ಹಾಕೊಳ್ಳೋಣ ಇಲ್ಲಿ. ನೆಕ್ಸ್ಟ್ ಇಲ್ಲಿಂದ ಅಂದ್ರೆ ಈ ಸೆಂಟರ್ ಇಂದ 52 mm ಗೆ ನಾವು ಸರ್ಕಲ್ ಹಾಕ್ತೀವಿ. 52 mm ಗೆ. ಸೊ ಇದರದ್ದು ಡಯಾಮೀಟರ್ ಎಷ್ಟಿದೆ? 28 mm ಇದೆ. ಅದೇ ತರ ಇನ್ನೊಂದು ಇನ್ನರ್ ಡಯಾಮೀಟರ್ ಇದೆ ಇದ್ರದ್ದು. ಸೊ ಇನ್ನರ್ ಡಯಾಮೀಟರ್ ಎಷ್ಟಿದೆ? 14 ಮಿಲಿಮೀಟರ್ ಇದೆ. ನೆಕ್ಸ್ಟ್ ಈ ಸರ್ಕಲ್ ಮತ್ತೆ ಈ ಮಿಡ್ ಪಾಯಿಂಟ್ ಡಿಸ್ಟೆನ್ಸ್ ಎಷ್ಟಿದೆ? 52 mm ಇದೆ. 52 mm. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ನೋಡಿ ಈಗ ನಾವು ಸರ್ಕಲ್ ಮಾತ್ರ ಡ್ರಾ ಮಾಡ್ಕೊಂಡಿದೀವಿ. ಇಲ್ಲಿ ಕೆಳಗಡೆಗೆ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪ್ದು ಒಂದು ಬ್ಲಾಕ್ ಇದೆ. ಆ ಬ್ಲಾಕ್ ನ ಡ್ರಾ ಮಾಡ್ಕೊಳ್ಳೋಣ. ಹೇಗೆ ಅಂತಂದ್ರೆ, ಫಸ್ಟ್ ಲೈನ್ ತಗೊಂಡು, ಟ್ಯಾಂಜೆಂಟ್ ಲೈನ್ ತಗೊಂಡು ಒಂದು 22 mm ಅಷ್ಟಕ್ಕೆ ಒಂದು ಲೈನ್ ಹಾಕೊಳ್ಳೋಣ. ಅದೇ ತರ ಸ್ವಲ್ಪ ಲೈನ್ ಆಚೆ ತಗೊಳ್ಳೋಣ. ಇಲ್ಲಿ ಮತ್ತೆ ಲೈನ್ ತಗೊಂಡು, ಓಕೆ, ಟ್ಯಾಂಜೆಂಟ್ ಲೈನ್, ಟ್ಯಾಂಜೆಂಟ್ ಲೈನ್ ತಗೊಂಡು ಡ್ರಾ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ, ಅನ್ವಾಂಟೆಡ್ ಲೈನ್ಸ್ ಏನಿದೆ ಅದನ್ನ ಟ್ರಿಮ್ ಮಾಡ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಈ ಫೇಸ್ ಏನಿದೆ, ಈ ಫೇಸ್ ಇನ್ನರ್ ಫೇಸ್, ಇದನ್ನ ಎಕ್ಸ್ಟ್ರೂಡ್ ಮಾಡ್ಕೊಳ್ಳೋಣ. ಎಷ್ಟು ಲೆಂತ್ಗೆ ಎಕ್ಸ್ಟ್ರೂಡ್ ಮಾಡಬೇಕು ಅಂತಂದ್ರೆ ನೋಡಿ, ಓಕೆ,
ನೋಡಿ ಇದ್ರದ್ದು ಸಿಲಿಂಡರ್ ಟೋಟಲ್ದು ಲೆಂತ್ ಎಷ್ಟೇನಿದೆ ಅಂದ್ರೆ 16 ಪ್ಲಸ್ 16 32 ಪ್ಲಸ್ 6 ಅಂದ್ರೆ 38 ಇದೆ. ಅದರಲ್ಲಿ ಈ ಡಯಾಮೀಟರ್ಗೂ ಈ ಸಾಲಿಡ್ ಪಾರ್ಟ್ ರೆಕ್ಟ್ಯಾಂಗ್ಯುಲರ್ ಶೇಪ್ ಏನಿದೆ ಮತ್ತೆ ಎರಡಕ್ಕೂ ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ 12 ಇದೆ. ಮತ್ತೆ ಈ ಕಡೆಗೆ 12 ಇದೆ ಅಂದ್ರೆ 24. 12. ಓಕೆ, ನೋಡಿ ಇಲ್ಲಿ ಟೋಟಲ್ ಸಿಲಿಂಡರ್ದು ಲೆಂತ್ ಎಷ್ಟಿದೆ 38 ಇದೆ. 16 ಪ್ಲಸ್ 16 ಇಸ್ ಈಕ್ವಲ್ ಟು 32 ಪ್ಲಸ್ 6 ಇಸ್ ಈಕ್ವಲ್ ಟು 38. ಅಂದ್ರೆ ಇಲ್ಲಿ ನೋಡಿ ಈ ಗ್ರೂವ್ ಇಂದ ಈ ಡಿಸ್ಟೆನ್ಸ್ ಎಷ್ಟಿದೆ 12 ಮಿಲಿಮೀಟರ್ ಇದೆ. ಸೊ ಈ ಗ್ರೂವ್ ಇಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ 12 ಇದೆ. 12 ಪ್ಲಸ್ 12 ಇಸ್ ಈಕ್ವಲ್ ಟು 24. ಮತ್ತೆ ಈ ಗ್ರೂವ್ ಡಿಸ್ಟೆನ್ಸ್ ಎಷ್ಟಿದೆ ಇದು 6 ಇದೆ. ಅಂದ್ರೆ 24 ಪ್ಲಸ್ 6 ಇಸ್ ಈಕ್ವಲ್ ಟು 30. ಅಂದ್ರೆ 30 ಗೆ ಇದನ್ನ ಇನ್ನು ಎಕ್ಸ್ಟ್ರೂಡ್ ಮಾಡಬೇಕು. ಓಕೆ, ಸೆಲೆಕ್ಟ್ ಮಾಡ್ಕೋತೀನಿ. ಯಾವುದು ಈ ಫೇಸ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ಫೇಸ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿಕೊಂಡು ಸಿಮೆಟ್ರಿ ಆನ್ ಮಾಡ್ಕೊಳ್ಳೋಣ. ಮತ್ತೆ ಆ್ಯಡ್ ಎಷ್ಟಕ್ಕೆ ಅಂತಂದ್ರೆ 30 ಗೆ ಎಕ್ಸ್ಟ್ರೂಡ್ ಮಾಡೋಣ. ಅದೇ ತರ ಈ ಡಯಾಮೀಟರ್ ಏನಿದೆ ಸರ್ಕಲ್ ಇದನ್ನು ಎಕ್ಸ್ಟ್ರೂಡ್ ಮಾಡ್ತಾ ಹೋಗೋಣ. ಎಷ್ಟು ಅಂತಂದ್ರೆ 38 ಸೊ ನೆಕ್ಸ್ಟ್ ಈ ಪಾರ್ಟ್ ರೆಡಿ ಆಯ್ತು. ಹೌದಾ? ನೆಕ್ಸ್ಟ್ ಏನಿದೆ ಇದ್ರದ್ದು ಗ್ರೂವ್ ಇದೆ. ನೋಡಿ ಇಲ್ಲಿ ಗ್ರೂವ್ ಕೊಟ್ಟಿದ್ದಾರೆ. ಎಷ್ಟಕ್ಕೆ ಅಂತಂದ್ರೆ 6 ಗೆ ಗ್ರೂವ್ ಮಾಡು. ಸೊ ಆ ಗ್ರೂವ್ ಮಾಡೋಣ. ಸೊ ಯಾವ್ದು ತಗೋಣ? ಫ್ರಂಟ್ ವ್ಯೂ ತಗೋಬೇಕು. ಫ್ರಂಟ್ ಪ್ಲೇನ್. F3 ಕಂಟ್ರೋಲ್ H. ಇವಾಗ ಲೈನ್ ತಗೊಂಡು ಲೈನ್ ಹಾಕೋಣ ಈ ತರ. ಇದರದ್ದು ಎಷ್ಟಿದೆ 6 ಇದೆ. ಓಕೆ, ಅದೇ ತರ ಇದು ಮತ್ತೆ ಇದರದ್ದು ಡಿಸ್ಟೆನ್ಸ್ ಎಷ್ಟಿರಬೇಕು 3 ಇರಬೇಕು. ಸೊ ನೆಕ್ಸ್ಟ್ ಏನ್ ಮಾಡಬೇಕು? ಎಕ್ಸ್ಟ್ರೂಡ್ ಮಾಡೋಣ. ನೋಡಿ ಎಕ್ಸ್ಟ್ರೂಡ್, ಲೆಫ್ಟ್ ಕ್ಲಿಕ್ ಅಂಡ್ ರೈಟ್ ಕ್ಲಿಕ್. ನೋಡಿ ಗ್ರೋ ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ 3 ಹೋಲ್ಸ್ ಇದಾವೆ, ಡ್ರಿಲ್ಡ್ ಹೋಲ್ಸ್. ಸೊ ಈ 3 ಹೋಲ್ಸ್ಗಳನ್ನ ಹಾಕೋಣ. ಎಷ್ಟಕ್ಕೆ ಅಂತಂದ್ರೆ ನೋಡಿ 50, ಇಲ್ಲಿಂದ ಇಲ್ಲಿಗೆ 50, ಇಲ್ಲಿಂದ ಇಲ್ಲಿಗೆ 50. ಸೊ ಮೂರದು ಡಯಾಮೀಟರ್ ಎಷ್ಟಿದೆ ಅಂತಂದ್ರೆ 20 ಮಿಲಿಮೀಟರ್ ಡಯಾಮೀಟರ್ ಇದೆ. ಸೊ F3 ಕಂಟ್ರೋಲ್ H. ಇದರದ್ದು 20. ಓಕೆ, ಸಿಮಿಲರ್ಲಿ ಇದು ಡಯಾಮೀಟರ್ 20. ಓಕೆ, ನೆಕ್ಸ್ಟ್ ಏನ್ ಮಾಡಬೇಕು? ಕಟ್ ಮಾಡೋಣ. ಎಕ್ಸ್ಟ್ರೂಡ್, ಲೆಫ್ಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್, ರೈಟ್ ಕ್ಲಿಕ್.
ನೋಡಿ ಈಗ ಕಟ್ ಆಯ್ತು. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಫಿಲೆಟ್ ಮಾಡಬೇಕು. ಇಲ್ಲೊಂದ್ ಕಡೆ ಮತ್ತೆ ಇಲ್ಲೊಂದ್ ಕಡೆ ಫಿಲೆಟ್ ಇದೆ. ಸೊ ಇದು ರೇಡಿಯಸ್ 8 ಇದೆ, ಅದು ರೇಡಿಯಸ್ 8 ಇದೆ. ಅದನ್ನು ಫಿಲೆಟ್ ಮಾಡೋಣ. ನೋಡಿ ಇಲ್ಲಿ ರೌಂಡ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಹಾಕಿ 8 mm. ಅದೇ ತರ ಇಲ್ಲೊಂದು 8 mm. ಇದು 8 mm. ಅದೇ ತರ ಇಲ್ಲೊಂದು 8 mm. ಸೊ ನೋಡಿ, ನಮ್ಮ ಪಾರ್ಟ್ ಈಗ ಕಂಪ್ಲೀಟ್ಲಿ ರೆಡಿ ಆಯ್ತು. ಇದೇ ತರ ವಿಡಿಯೋಸ್ ನೋಡೋದಕ್ಕೆ ನಮ್ಮ ಎಪಿಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.